ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ರಾಹುಲ್ ಮಾಡುವ ಪ್ರೀತಿಯ ಸ್ವಾಗತ. ನನ್ನ ಜೊತೆ ಇವತ್ತು ಚೈತ್ರ ಅವರಿದ್ದಾರೆ. ಚೈತ್ರ ಅವ್ರ ಜೊತೆ ನಾನಿದ್ದೀನಿ. ನಮ್ಮಿಬ್ಬರ ಜೊತೆ ಯಾರಿರ್ತಾರ ಅನ್ನೋದೇ ಒಂದು ವಿಚಾರ. ಸೊ ಹೇಳ್ಕೊಳಕ್ಕೆ ಅವ್ರು ನಮ್ಮ ಬಾಸ್. ಸೊ ಬಾಸ್ ಆಗಿರೋದ್ರಿಂದ ನೀವು ಕರ್ಕೊಂಡು ಬರ್ತೀರಾ, ನಾವು ಅವ್ರಿಗೆ ಇಂಟ್ರೊಡಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ, ಶಿ ಈಸ್ ವೆರಿ ಡೌನ್ ಟು ಅರ್ತ್, ವೆರಿ ಸಿಂಪಲ್, ವೆರಿ ಕೈಂಡ್, ವೆರಿ ಕೇರಿಂಗ್. ಇದೇ ಥರ ನಾನು ಇನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಕತ್ನೋ ಬಂದ್ಬಿಡುತ್ತೆ. ಸೊ ಆದ್ರಿಂದ ತುಂಬ ಡಿಲೇ ಮಾಡಿದೆ. ನಮ್ಮ ಬಾಸ್ ಹಾಗೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೂ ಕೂಡ ಒಂಥರ ಬಾಸ್ ಥರನೇ, ಯಾಕಂದ್ರೆ ಅವರು ಪ್ರೊಡ್ಯೂಸರ್ ಈ ಕಾರ್ಯಕ್ರಮಕ್ಕೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಿಯಾ ಮ್ಯಾಮ್. ನಾನು ಅವ್ರಿಗೆ ಕಬಾಲಿ ಅಂತ ಹೇಳ್ತೀನಿ. ನಮಸ್ತೆ, ಬನ್ನಿ ಅಮ್ಮಾಯಿಗರು. ವೆಲ್ಕಮ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಚೈತ್ರ ಅವರೇ, ಸಾರಿ, ನಿಮ್ಮ ಕೆಲಸ ನಾನು ಸ್ವಲ್ಪ ಮಾಡಿದೆ. ಅದು ನಿಮ್ಗೆ ಕುಕ್ಕರಿ ಶೋ ಮಾಡೋ ಅಭ್ಯಾಸ ಇದೆ ಅಲ್ವಾ? ನಾನು ಏನ್ ಕೊಟ್ರೆ ಮಾಡ್ತೀನಿ, ಕುಕ್ಕರಿ ಅಂತಲ್ಲ, ಏನಿದ್ರು ರೆಡಿ. ಸೊ ಲೆಟ್ಸ್ ಕಂಟಿನ್ಯೂ. ಎಸ್. 1 ಸೆಕೆಂಡ್. ನೀವು ಶುರು ಮಾಡಕ್ ಮುಂಚೆ ಪ್ರೀವಿಯಸ್ ಎಪಿಸೋಡ್ ಎಲ್ಲ ನೋಡಿದಿರಲ್ಲ, ಇವ್ರಿಗೆ ಪ್ರಪೋಸ್ ಮಾಡಿದ್ದು ಆಯ್ತು, ಇಬ್ರು ಒಟ್ಟಿಗೆ ಬ್ಲ್ಯಾಕ್ ಅಲ್ಲೇ ಬಂದಿದ್ದಾರೆ ಇವತ್ತು. ನೋಡಿ ಏನ್ ನಡೀತಾ ಇದೆ ಇಲ್ಲಿ, ನಿಮ್ಗೆ ಗೊತ್ತಿಲ್ಲದೆ. ಇದು ಪ್ರೀತಿ ಅಂತ ನಾನು ಇವಾಗ ಬರ್ತಾ ಇದ್ದಂಗೆ ಒಂದು ಬಾಂಬ್ ಹಾಕಿದ್ರು ನಮ್ಮ ಬಾಸು. ಇರ್ಲಿ. ಪ್ರಿಯಾ ಇಸ್ ಕಬಾಲಿ. ಸೊ ಕಬಾಲಿ ಯಾಕೆ? ಐ ಡೋಂಟ್ ನೋ. ಇಲ್ಲ, ಏನಂದ್ರೆ ಶಿ ಈಸ್ ಒಂದ್ ಕಡೆ ವೆರಿ ಕೇರಿಂಗ್, ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಡೌನ್ ಟು ಅರ್ತ್ ಎಲ್ಲ. ಬಟ್ ಇನ್ನೊಂದು ರೂಪನೂ ಇರುತ್ತೆ, ಬಟ್ ಅವರಲ್ಲಿ ಇಲ್ಲ. ಬಟ್ ಯಾವುದೇ ಒಂದು ಈವೆಂಟ್ ಇರಲಿ, ಇವಾಗ ನಮ್ದು ಈವೆಂಟ್ ಲಾಂಚ್ ಆಯಿತು. ಸೊ ಚಾರು ಶರ್ಮಾ ಅನ್ನೋರು ಒಂದು ದೊಡ್ಡ ಕಾಮೆಂಟೇಟರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರು ಮಾತಾಡಿದ ತಕ್ಷಣ ನಾವೆಲ್ಲ ಹಿಂಗೆ ನೋಡ್ತಾ ಇದ್ವಿ, ಇಂಗ್ಲೀಷ್ ಆ ರೇಂಜಿಗೆ ಮಾತಾಡ್ತಾರೆ. ನಾವು ಹಿಂಗೆ ನೋಡ್ತಾ ಇದ್ವಿ. ಕೊನೆಗೆ ಓಕೆ ಲೆಟ್ಸ್ ವೆಲ್ಕಮ್ ಪ್ರಿಯಾ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರು ಪ್ರಿಯಾ ಮ್ಯಾಮ್ಗೆ. ಇವ್ರು ಮೈಕ್ ಇಸ್ಕೊಂಡು ಇವ್ರು ಮಾತಾಡಿದ್ರು. ನಾವು ಯಾವ ಥರ ನೋಡ್ತಾ ಇದ್ವಿ, ಚಾರು ಶರ್ಮಾ ಆ ಥರ ನೋಡ್ತಾ ಇದ್ರು ಅಂತ. ಎವ್ರಿ ಒನ್ ವೇರ್ ಶಾಕ್ಡ್. ಎಲ್ಲ ಕ್ಯಾಮ್ರಾಸ್ ಇವ್ರಿಗೆ ಪ್ಯಾನು. ಇವ್ರು ಮಾತಾಡಿದ್ದು ಆ ಒಂದು ಫ್ಲೂಯೆನ್ಸಿ, ಆ ಒಂದು ಕಮಾಂಡ್ ಓವರ್ ಅ ಲ್ಯಾಂಗ್ವೇಜ್ ಆ್ಯಂಡ್ ವಾಟ್ ಶಿ ಈಸ್ ಟಾಕಿಂಗ್ ಅಲ್ಟಿಮೇಟ್ ಆಗಿತ್ತು. ಸೊ ಅವತ್ತಿಂದ ಒಂದು ಕಬಾಲಿ ಅಂತ ಒಂದು ಹೆಸರಿಟ್ಬಿಟ್ವಿ ಅವ್ರಿಗೆ. ಥ್ಯಾಂಕ್ ಯು. ಹಂಗಿದ್ರೆ ಓಕೆ. ಸೊ ಪ್ರಿಯಾ, ಇದು ನಿಮ್ಮ ಫಸ್ಟ್ ಪ್ರೊಡಕ್ಷನ್, ಸ್ಟಾರ್ ಸವಿರುಚಿ ನಿಮ್ಮ ಫಸ್ಟ್ ಪ್ರೊಡಕ್ಷನ್. ಹೇಗೆ ಅನ್ನಿಸ್ತಾ ಇತ್ತು? ಹೇಗಿದೆ ಎಕ್ಸ್ಪೀರಿಯನ್ಸ್? ಇವತ್ತಂತೂ ಬಹಳ ಸಂತೋಷ ಆಗ್ತದೆ. ನನ್ನ ಶೋಗೆ ನನಗೆ ಒಂದು ಗೆಸ್ಟ್ ಆಗಿ ಕರೆದಿದ್ದಾರೆ ಅಂದರೆ ಸ್ಪೆಷಲ್ ಇವತ್ತು. ಅಫ್ಕೋರ್ಸ್ ನನಗೆ ತುಂಬ ಆಪ್ತರು ನೀವಿಬ್ರು. ಐ ಆಮ್ ವೆರಿ ಹ್ಯಾಪಿ ಟು ಬಿ. ಥ್ಯಾಂಕ್ ಯು. ಇವತ್ತು ನಮ್ಮ ಪ್ರೊಡ್ಯೂಸರ್ ಅಡುಗೆ ಮಾಡ್ತಾರೆ ಸ್ಟಾರ್ ಸವಿರುಚಿನಲ್ಲಿ. ನೋ ಚಾನ್ಸ್. ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಟ್ ನಮ್ಮ ಬಾಸ್ ಅಂತ ಕರೆದಾದ್ಮೇಲೆ ಅವ್ರು ಕರೆಸಿ ಕೆಲಸ ಕೊಟ್ರೆ ಸರಿ ಇರಲ್ಲ. ಸೊ ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಸೊ ಇವತ್ತು ಕಬಾಲಿ ಶಿಷ್ಯ ಅಡುಗೆ ಮಾಡ್ತಾರೆ. ಹಂಗಿದ್ರೆ ಬನ್ನಿ, ನೀವೇ ನಿಂತ್ಕೊಳ್ಳಿ ಇಲ್ಲಿ. ಸೊ ಪ್ಲೀಸ್ ಟು ದ ಆನರ್ಸ್. ಸೊ ಥ್ಯಾಂಕ್ ಯು. ಏನ್ ಮಾಡ್ತೀರಾ ಇವತ್ತು ನನಗೆ? ವೆಜಿಟೇರಿಯನ್ ದಿನ ಒಂದು ಗುರುವಾರ ಅಂತ ಬಂದಾಗ ನಮ್ಮ ತಾಯಿ ಇದು ಒಂದು ಕಂಡಿಡಿದ್ರು, ಶ್ಯಾಮ್ ಗಡ್ಡೆ ಅಂತ ಇದ್ರ ಹೆಸರು. ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ. ಎಲ್ಲ ವೆಜಿಟೇರಿಯನ್ಸ್ಗೆ ಫಿಶ್ ತಿಂದಂಗೆ ಇರುತ್ತೆ ಫೀಲು. ಹೌದಾ? ಸೊ ಇವತ್ತು ಯೂಶಲಿ ನಾವು ಇವತ್ತು ಟ್ರೈ ಮಾಡಾದ್ಮೇಲೆ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿದಾಗ ನಿಮ್ಗೊಂದು ಫೀಲ್ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟಿ ಇರುತ್ತೆ ಅಂತ. ಸೊ ವೀಕ್ಷಕರೇ, ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ಮೇಡ್ ಬೈ ರಾಹುಲ್, ಇನ್ವೆಂಟೆಡ್ ಬೈ ಲಲ್ಲಿ. ಸೊ ಇವತ್ತು ಇದು ವಿಶೇಷ. ಸೊ ನೋಡೋಣ. ಸೊ ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈಗೆ ಏನ್ ಬೇಕಾಗುತ್ತೆ? ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ಮಾಡ್ಬೇಕಂದ್ರೆ ನಮಗೆ ಬೇಕಾಗಿರೋದು ಶ್ಯಾಮ್ ಗಡ್ಡೆ, ಓಕೆ, ಕಾರ್ನ್ಫ್ಲವರ್, ಓಕೆ, ಲೆಮನ್, ಉಪ್ಪು, ಖಾರದ ಪುಡಿ, ವಿನಿಗರು, ಅರ್ಶಿನ. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಎಸ್. ಒಂದು ಕುಕ್ಕರ್. ಅಮ್ಮಗಾರು, ನೀವು ಇದು ಕಲ್ತಿದ್ದೀರಲ್ಲ? ಅಫ್ಕೋರ್ಸ್ ಅವ್ನು ಒಂದ್ಸತಿ ಮಾಡಿಕೊಟ್ಟಿದ್ದಾನೆ ಮನೇಲಿ, ತುಂಬಾ ಇಷ್ಟಪಟ್ಟೆ. ವೆರಿ ನೈಸ್. ಸೊ ಫಸ್ಟು ನೀರು ಹಾಕೊಳ್ಬೇಕು. ಸೊ ಇದು ಆಕ್ಚುಲಿ ಪ್ರಿಯನ್ ಫೇವ್ರೆಟ್ಸ್, ಒನ್ ಆಫ್ ಯೋರ್ ಫೇವ್ರೆಟ್. ಅಡುಗೆ ವಿಚಾರದಲ್ಲಿ ಅಡುಗೆ ಮಾಡೋಕ್ಕಿಂತ ಅದನ್ನ ಸವಿಯೋದು ಅದರಲ್ಲಿ ಬೆಟರ್ ಇದ್ದೀವಿ ನಾವು. ಸೊ ಇವಾಗ ನೀರು ಹಾಕಾದ್ಮೇಲೆ ಸೊ ಇದನ್ನ ತೊಳ್ಕೊಳ್ಬೇಕಲ್ವಾ? ಫಸ್ಟ್ ತೊಳೆದಿರ್ಬೇಕು. ಓಕೆ. ಸೊ ಈ ಶ್ಯಾಮ್ ಗಡ್ಡೆ ನೀವು ಕುಕ್ಕರಲ್ಲಿ ಹಾಕಿದಾಗ ಇಟ್ ಶುಡ್ ಬಿ ನೀರಲ್ಲಿ ಕವರ್ ಆಗಿರ್ಬೇಕು. ಓಕೆ. ಸೊ ಅದು ಬೇಯಕ್ಕೆ ಈಸಿ ಆಗುತ್ತೆ. ಸೊ ಕುಕ್ಕರು ಮಿನಿಮಮ್ ಆಫ್ 2 ವಿಸಿಲ್ಸ್. ಓಕೆ. 2 ವಿಸಿಲ್ ಬರೋ ತನಕ ಅದು ಬೇಯಬೇಕು. ಸೊ ಇವಾಗ ಅದು ಬೇಯೋವರೆಗೂ. ಸೊ ಪ್ರಿಯಾ,
ಹೇಳಿ. ರೆಬೆಲಿ ಸ್ಟಾರ್ ಮೂವಿ ಬಗ್ಗೆ ಏನು ಹೇಳ್ತೀರಾ? ಅದೊಂದು ದೊಡ್ಡ ಕತೆ. ಓಕೆ. ಸೊ ನಾನು ಎಲ್ಲೋ ಕ್ಯಾಲ್ಕಟಾ ಹೋಗಿದ್ದೆ ಒಂದು ಹಾಲಿಡೇಗೆ. ಇಟ್ ವಾಸ್ ಅರೌಂಡ್ ನನ್ನ ಬರ್ತ್ಡೇ ಟೈಮಲ್ಲಿ. ವಾಪಸ್ ಬರಬೇಕಾದ್ರೆ ನಮ್ಮ CCL ಟೀಮಲ್ಲಿ ಮೋಸ್ಟ್ ಯಂಗೆಸ್ಟ್ ಸ್ವೀಟೆಸ್ಟ್ ಬಾಯ್ ಇವನು. ಸೊ ಇವನು ಹೇಳಿದ ಮಾತೆಲ್ಲ ನಾನು ಕೇಳ್ತೀನಿ ಅಂತ ಬೇರೆ ಎಲ್ಲರಿಗೂ ಗೊತ್ತಿದೆ. ಸೊ ಅವನ ಕೈಯಲ್ಲಿ ಅವ್ರು ನನಗೆ ಫೋನ್ ಮಾಡಿಸಿ, ಈ ಥರ ನನಗೊಂದು ಆಫರ್ ಬಂದಿದೆ, ನನ್ನ ಫಿಲಮ್ ಲಾಂಚ್ ಆಗ್ತಾ ಇದೆ, ಇದು ಹೆಸರು ಟೈಟ್ಲು, ಇಲ್ಲಿ ನಾಳೆ ನೀವು ಬರಲೇಬೇಕು ಅಂತ. ನಾನು ಹೆಚ್ಚಿಗೆ ಅಷ್ಟು ಆಚೆ ಹೋಗೋದು ಅಂತಲ್ಲ, ಅಷ್ಟು ಪಾರ್ಟೀಸಿಗೆಲ್ಲ ಹೋಗೋ ಥರ ಅಲ್ಲ ನಾನು. ಸೊ ಆಯಿತು ಬಿಡೋ, ನೀನು ಕರೆದಿದ್ಯಾ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಮಾರನೇ ದಿನ ನಾನು ಹೋಟೆಲ್ ರೂಮಿಗೆ ಹೋದೆ. ಒಂದು ಲಾಂಚಿಗೆ ನೀವು ಏನೇನು ನೋಡ್ತೀರೋ ಅದೆಲ್ಲ ಇತ್ತು ಅಲ್ಲಿ. ಬೋರ್ಡ್ಸ್ ಇತ್ತು, ಒಂದು ದೀಪ ಹಚ್ಚಕ್ಕೊಂದು ದೀಪ, ಪ್ರೆಸ್ ಅವ್ರು ಕೂತಿದ್ದಾರೆ, ಜನ ಇದ್ದಾರೆ. ನಾನು ಹೋಗಿ ಅಲ್ಲಿ ಕೂತ್ಕೊಂಡೆ. ದರ್ಶನ್ ಅವರಿದ್ರು, ಶ್ರೀಶಾಂತ್ ಅವರು, ಬಿಗ್ ಡಿಗ್ನಿಟರೀಸ್, ಬಿಗ್ ನೇಮ್ಸ್ ಅವರೆಲ್ಲ ಡಯಸ್ ಮೇಲೆ ಕೂತಿದ್ದಾರೆ. ಸೊ ನಾನು ಒಂದು ಕಡೆ ಕಾರ್ನರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಎಲ್ಲರೂ ಫಂಕ್ಷನ್ ಸ್ಟಾರ್ಟ್ ಮಾಡಿಸಿದ್ರು. ಯಥಾ ಪ್ರಕಾರ ಹೀರೋ ಮಾತಾಡಬೇಕು, ಪ್ರೊಡ್ಯೂಸರ್ ಮಾತಾಡಬೇಕು, ಎಲ್ಲರೂ ಪ್ರೆಸ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಗುರು ಕಿರಣ್ ಅವ್ರು ಕೂತಿದ್ದಾರೆ, ಮ್ಯೂಸಿಕ್ ಮಾಡ್ತೀನಿ ಅದು ಇದು ಅಂತ, 9 ಕೋಟಿದ ಪ್ರಾಜೆಕ್ಟು ಅದು ಇದು ಅಂತ. ನನಗೆ ಭಾಳ ಸಂತೋಷ ಆಯಿತು ನಮ್ಮ ರಾಹುಲಿಗೆ ಒಂದು ಫಿಲಮ್ ಲಾಂಚ್ ಆಗ್ತಾ ಇದೆ ಅಂತ. ಕೊನೆಗೆ ನೋಡಿದರೆ ರೂಮಲ್ಲಿ ಒಬ್ಬರು ಹೆಂಗಸರು ಇಲ್ಲ, ನಾನು ಒಬ್ಳೇ ಕೂತಿದ್ದೀನಿ ಅಲ್ಲಿ. ಮಿಕ್ಕಿದೆಲ್ಲ ಗಂಡಸ್ರೆ. ನನಗೆ ಸಡನ್ ಐ ರಿಯಲೈಸ್ ದಟ್ ಅವ್ರು ಅರುಣ್ ಸಾಗರ್ ಅವ್ರ ಕಾರ್ಯಕ್ರಮ ನಡೆಸ್ತಾ ಇದ್ರಲ್ಲ, ಅವ್ರು ಬಂದು ಈಗ ನಮ್ಮ ಮಧ್ಯದಲ್ಲಿ ಒಬ್ಬರೇ ಹೆಂಗಸಿದ್ದಾರೆ, ಅವ್ರ ಕೈಯಲ್ಲೇ ನಾವು ದೀಪ ಬೆಳಗ್ಸೋಣ ಅಂತ. ನನಗೆ ಶಾಕ್ ಆಗೋಯ್ತು. ಆಯಿತು ಸರಿ, ಓಕೆ ಮಾಡಿಸೋಣ ಅಂತ ಅವ್ರು ಎಲ್ಲ ದೀಪ ಬೆಳಗ್ಗೆ ಆಯಿತು. ರಾಹುಲ್ ಬಗ್ಗೆ 2 ಮಾತಾಡಿ ಅಂತ ಅಂದರು. ಮೈಕ್ ತಗೊಂಡ ತಕ್ಷಣ ಎಲ್ಲ ಕಿರ್ಚಾಡ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ. ದಿಸ್ ಎಂಟೈರ್ ಸೆಟಪ್ ಸುಮ್ಮನೆ ನಂಗೆ ಸರ್ಪ್ರೈಸ್ ಕೊಡಕ್ಕೆ ಮಾಡಿರೋದವರು. ವಾವ್, ಇಷ್ಟು ಜನ. ರಿಯಲಿ ಒನ್ ವೆರಿ ವೆರಿ ಸ್ಪೆಷಲ್ ಡೇ ಫಾರ್ ಮಿ ದಟ್ ವಾಸ್. ಆಮೇಲೆ ಹಿಂದ್ಗಡೆಯಿಂದ ಎಲ್ಲ ಹೆಂಗಸರು, ಆಲ್ ದ ವೈಫ್ಸ್, ಫ್ರೆಂಡ್ಸ್ ಎಲ್ಲರೂ ಆಚೆ ಬಂದು ರಿಯಲಿ ನೈಸ್. ಸೋ ನೈಸ್. ಟೈಟಲ್ ಆಫ್ ದ ಸಿನಿಮಾ ರೆಬೆಲಿ ಸ್ಟಾರ್ ಅಂತ. ರೆಬೆಲಿ ಸ್ಟಾರ್. ನನ್ಗೆ ಆವಾಗಲೂ ಗೊತ್ತಾಗಿಲ್ಲ ನೋಡಿ, ರೆಬೆಲಿ ಸ್ಟಾರ್ ಅಂತ ಏನೇನೋ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಪ್ರೆಸ್ ಅವರೊಬ್ರು ಗುರು ಕಿರಣಿಗೆ ಕೇಳಿದ್ರು, ಈ ಫಿಲ್ಮಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಏನು? ಅದಕ್ಕೆ ಅವರು ಬಕ್ರಾ ಅಂತ ಒಂದು ಹಾಡಿದೆ, ಬಕ್ರಾ ಅಂತ ಅವ್ರು ನನಗೆ ಬಕ್ರಾ ಮಾಡ್ತಾ ಇದ್ರಲ್ಲಿ. ಆವಾಗಲೂ ನನಗೆ ಗೊತ್ತಾಗಿಲ್ಲ. ಇವೆಲ್ಲ ಮಾಡ್ತಾರೆ ನೋಡಿ ತರ್ಲೆಗಳು. ಸೊ ಇವಾಗ ಇದು ಬೆಂದಿದೆ ಅಲ್ವಾ? ಯಾ, ಸೊ 2 ವಿಸಿಲ್ ಬರೋ ತನಕ ಚೆನ್ನಾಗಿ ಬೇಯಬೇಕು. ಓಕೆ. ಸೊ 2 ವಿಸಿಲ್ ಬಂದಾಗಿದೆ. ಓಕೆ. ಸೊ ಕುಕ್ಕರ್ ಓಪನ್ ಮಾಡೋಣ. ಸೊ ಈಗ ಇದು ಬೆಂದಿದೆ. ನನಗೊಂದು ಬೌಲಲ್ಲಿ ವಾಟರ್ ಬೇಕು. ಈ ನೀರು ಯಾಕಂದ್ರೆ ಗಡ್ಡೆ ಬಿಸಿ ಇರುತ್ತಲ್ಲ, ಸೊ ಇದು ತಣ್ಣಗಾಗ್ಲಿ ಅಂತ ಫಸ್ಟ್ ಒಂದು ತಣ್ಣಗಿರೋ ಒಂದು ತಣ್ಣ ನೀರಿರುವಂತ ಒಂದು ಬೌಲಲ್ಲಿ ಹಾಕೊಂಡಾಗ ಅದು ಇಮಿಡಿಯೇಟ್ ಆಗಿ ಕೂಲ್ ಆಗುತ್ತೆ. ಇಟ್ಸ್ ಈಸಿಯರ್ ಟು ಪೀಲ್. ಇದು ಬೆಂದಿದ ತಕ್ಷಣ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಈ ತರ ಬಂದ್ಮೇಲೆ ಓಕೆ, ಇದನ್ನ ಸೊ ನೀವು ಇದನ್ನ ಪೀಲ್ ಮಾಡಬೇಕು. ಸೊ ಪೀಲ್ ಮಾಡ್ತಾ ಇರಬೇಕಾದ್ರೆ ಪ್ರಿಯಾ, ಬೆಸ್ಟ್ ಆಂಟ್ರಪ್ರಿನರ್ ಆಫ್ ದ ಇಯರ್ ಅವಾರ್ಡ್. ಸೊ ಇದು ಮಾರಿಷಿಯಸ್ ಪ್ರೆಸಿಡೆಂಟ್ ಕೈಯಲ್ಲಿ. ಸೊ ಹೌ ಡಿಡ್ ಸ್ಟೇಜ್ 360 ಈ ಅವಾರ್ಡ್ ಹೇಗಾಯ್ತು? ಸ್ಟೇಜ್ 360 ಶುರು ಆಗಿದ್ದು ಅಗೇನ್ ರಾಹುಲ್ ಮತ್ತೆ ಗಗನ್ನಿಂದಾನೆ. ಅವರು ಬಂದು ಹಿಂಗೆ ಕೇಳಿದ್ರು, ನಾವು ಎಲ್ಲ ಸೇರಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಮಾಡೋಣ, ನೀವು ಅದಕ್ಕೆ ಒಂದು ಭಾಗಿಯಾಗಿ ಅಂತೆಲ್ಲ ಬಂದು ಕೇಳಿದಾಗ ಓಕೆ ಅಂತ. ನಾನು ಅಲ್ಲಿ ತನಕ ಆ್ಯಕ್ಚುಲಿ ಐ ವಾಸ್ ಓನ್ಲಿ ಅಟ್ ಹೋಮ್, ಮಗಳನ್ನ ನೋಡ್ಕೊಂಡಿದ್ದೆ. ಓಕೆ ಮಾಡೋಣ. ಇಟ್ ವಾಸ್ ವೆರಿ ಕ್ರಿಯೇಟಿವ್ ಜಾಬ್. ಅದಕ್ಕೆ ಒಂದೊಂದು ಇವೆಂಟಿಗೆ ಬೇರೆ ಬೇರೆ ಥರದ ಸೆಟಪ್ಗಳು, ಐಡಿಯಾಸ್ಗಳು ತುಂಬ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಓಕೆ, ನಾನು ಸೇರ್ಕೋತೀನಿ ನಿಮ್ಮೊಟ್ಟಿಗೆ ಅಂತ ನಾನು ಸೇರಿಕೊಂಡೆ. ಆವಾಗ ನಮಗೆ ಕೈ ಹಿಡಿದಿದ್ದು ರಘುನಾಥ್ ಸರ್ ಅಂತ ಒಬ್ಬರು. ಹಿ ಸ್ಪಾನ್ಸರ್ಡ್ ಆರ್ ಎಂಟೈರ್ ಇವೆಂಟ್ ಆ್ಯಂಡ್ ಸೊ ಒಂದೊಂದು ಹೆಜ್ಜೆಯಲ್ಲೂ ನಮಗೆ ಪ್ರೋತ್ಸಾಹ ಕೊಡಕ್ಕೆ ಒಬ್ಬೊಬ್ಬರಿದ್ರು. ಹಾಗಾಗಿ ಅದು ಶುರು ಆಗಿದ್ದು. ಆ್ಯಂಡ್ ಶುರು ಆಗ್ತಾ ಇವೆಂಟ್ಸ್ ಮಾಡ್ತಾ 1 ವರ್ಷದ ಒಳಗಡೆ ಹೀಗೆ ಒಂದು ಇನ್ವಿಟೇಷನ್ ಬಂತು ನನಗೆ, ನಿಮಗೆ ಬೆಸ್ಟ್ ವುಮನ್ ಆಂಟ್ರಪ್ರನರ್ ಬಂದಿದೆ ಅಂತ. ಆ್ಯಂಡ್ ನನ್ನ ಲಕ್ಕು ಅದು ಐ ಗಾಟ್ ಇಟ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ದ ಮಾರಿಷಿಯಸ್ ಪ್ರೆಸಿಡೆಂಟ್.
ಸೊ ವಾವ್. ಅಗೇನ್ ಮೈ ಟೀಮ್, ನಾನಂತೂ ಏನು ಮಾಡಲ್ಲ ನಿಜವಾಗ್ಲೂ. ಸುಮ್ಮನೆ ಒಂದು ಬಾಸ್ ಅಂತ ಹೆಸರು ಕೊಟ್ಟಿದ್ದಾರೆ ಅವರು, ಬಟ್ ನಮ್ಮ ಹುಡುಗರು ಇರೋದ್ರಿಂದಾನೇ ಎಲ್ಲಾರು ಕೆಲಸ ಮಾಡ್ತಿರೋದಲ್ವಾ. ಓಕೆ, ಇವಾಗ ಇದನ್ನ ಪೀಲ್ ಮಾಡಿದೀವಿ. ಬೆಂದಿ ಚೆನ್ನಾಗಿ 2 ವಿಸಿಲ್ ಆದ್ಮೇಲೆ ಪೀಲ್ ಮಾಡಿದೀವಿ. ಈಗ ಏನ್ ಮಾಡ್ಬೇಕು, ಸ್ಕ್ವಾಶ್ ಮಾಡ್ಬೇಕು ಈ ತರ. ಓ, ಒಂದೊಂದನ್ನೇ ಸೆಪರೇಟ್ ಆಗಿ ಈ ತರ ಸ್ಕ್ವಾಶ್ ಮಾಡಿದಾಗ ಓಕೆ ಇಟ್ಸ್ ಈಸಿಯರ್ ಟು ಫ್ರೈ. ಸೊ ಈ ತರ ಸ್ಕ್ವಾಶ್ ಮಾಡಾದ್ಮೇಲೆ ಖಾರದ ಪುಡಿ ಹಾಕ್ಬೇಕು ಇದ್ರ ಮೇಲೆ. ಸೊ ಇದಕ್ಕೆ ಎಷ್ಟು ಖಾರದ ಪುಡಿ ಹಾಕ್ಬೇಕು? 1-2 ಸ್ಪೂನ್. ಒಂದು ಹಾಫ್ ಟೇಬಲ್ ಸ್ಪೂನ್, ಹಾಫ್ ಟೀ ಸ್ಪೂನ್. ಓಕೆ. ಉಪ್ಪು, ಉಪ್ಪು, ಕಾರ್ನ್ಫ್ಲವರ್ 1/2 ಸ್ಪೂನ್ ಸಾಕು. ಅದಾದ್ಮೇಲೆ ವಿನಿಗರ್ 1-2 ಸ್ಪೂನ್, ಸಾರಿ ಹಾಫ್ ಸ್ಪೂನ್. ಓಕೆ. ಈಗ ಒಂದು ಲೆಮನ್ ತಗೊಂಡು, ಓಕೆ. ಸೊ ಬೇಸಿಕಲಿ ಇದು ಈ ಡಿಶ್ ಇಸ್ ಕನ್ಸಿಡರ್ ತುಂಬಾ ಹೀಟ್. ಓಕೆ. ಸೊ ಹೀಟ್ ಕಮ್ಮಿ ಮಾಡಕ್ಕೆ, ಸೊ ಇದೆಲ್ಲ ಆದ್ಮೇಲೆ ಬೇಸಿಕಲಿ ಯು ಮಿಕ್ಸ್ ಇಟ್. ಓಕೆ. ಸುಮ್ಮನೆ ಹಿಂಗ್ ಅಂದ್ರೆ ಸಾಕು? ಇಲ್ಲ, ಕೈ ಹಾಕು ಮಿಕ್ಸ್ ಮಾಡ್ಬೋದು. ಸೊ ಈ ತರ ಇದು ಮಿಕ್ಸ್ ಚೆನ್ನಾಗಿ ಅದು ಕೋಟ್ ಆಗ್ಬೇಕು, ಅದ್ರ ಮೇಲೆ ಮಸಾಲೆ ಎಲ್ಲ ಕೋಟ್ ಆಗ್ಬೇಕಲ್ವಾ? ಸೊ ಇದು ಆದಷ್ಟು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಕ್ ಬಿಟ್ರೆ ಒಳ್ಳೇದು. ಅಷ್ಟ್ರಲ್ಲಿ ನಾವು ತವಾ ಇಟ್ಟು ಬಿಸಿ ಮಾಡ್ಕೊಳ್ಬೋದು. ಸೊ ಇದನ್ನ ಫ್ರೈ ಮಾಡ್ಬೇಕು. ಇದು ಮ್ಯಾರಿನೇಟ್ ಆಗ್ಲಿ, ಸೊ ತವಾನು ಬಿಸಿ ಆಗ್ಲಿ. ಸೊ ಅಷ್ಟರಲ್ಲಿ ಸುಪ್ರಿಯಾ ಅವರೇ ಹೇಳಿ, ಜಿಗರ್ ಥಂಡಾ ಸ್ಟೋರಿ ನಿಮ್ಮಿಂದಾನೇ ಕೇಳ್ಬೇಕು ನಾವು. ಅದೇ ನನ್ನ ಬರ್ಡೇ ವಿಷಯ ಹೇಳಿದ್ನಲ್ಲ, ಆ ಬರ್ಡೇ ದಿನ 9 ಕೋಟಿಗೆ ಫಿಲಮ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನೌನ್ಸ್ ಮಾಡ್ತಿದ್ರು. ಸೊ ಅವಾಗ ಒಂದು ಕಡೆಯಿಂದ ಒಂದು ಕಮೆಂಟ್ ಬಂತು, ಅಲ್ಲ ಇವನನ್ನ ಹಾಕಿ ಯಾರಪ್ಪ 9 ಕೋಟಿ ಖರ್ಚು ಮಾಡ್ತಾರೆ ಅಂತ ಯಾರೋ ಒಂದು ಕಮೆಂಟ್ ಮಾಡಿದ್ರು. ಅದು ಬಾತ್ರೂಮ್ ಒಳಗಡೆ ಹೋಗಿ ಹತ್ಬಿಟ್ಟೆ. ಅವತ್ತು ಅವನಿಗೆ ತುಂಬಾ ಹರ್ಟ್ ಆಯ್ತು, ಬಟ್ ನನಗೂ ಬೇಜಾರಾಯ್ತು. ಐ ಮೀನ್ ಯಾರು ಆ ಥರ ಮಾತಾಡ್ಬಾರ್ದಲ್ಲ ಅಂತ. ಸೊ ಜಿಗರ್ ಥಂಡಾ ಅಗೇನ್ ಮಿಸ್ಟರ್ ರಘುನಾಥ್, ನಾವ್ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಅವರು ಜಿಗರ್ ಥಂಡಾ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆವಾಗ ನನಗ ಐ ವೆಂಟ್ ಬ್ಯಾಕ್ ಟು ದಟ್ ಡೇ. ಇನ್ಫ್ಯಾಕ್ಟ್ ಅವ್ನು ಆಡಿಯೋ ಲಾಂಚಿಗೆ ಕರೆದಾಗ್ಲೂ ನಾನು ಸ್ಟೇಜ್ ಮೇಲೆ ಹೇಳಿದೆ, ಅವತ್ತಿನ ದಿನ ನನಗೆ ತುಂಬ ಅದು ವಾಪಸ್ ನನಗೆ ರೀಕಾಲ್ ಆಗ್ತಾ ಇದೆ. ಅವತ್ತ ಕಮೆಂಟಿಂದ ಇವತ್ತು ಇವನು ಇಲ್ಲಿ ಬಂದು ನಿಂತಿದ್ದಾನೆ. ಸೊ ಅದು ನನಗೂ ತುಂಬ ಹೆಮ್ಮೆ ಅನಿಸ್ತು. ಸೊ ಈಸ್ ಮೇಡ್ ಇಟ್ ಅಪ್ ಟಿಲ್ ದೇರ್. ಇವತ್ತು ಅಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದರೆ ಇಲ್ಲ, ಅದನ್ನು ನಾನು ಐ ವಾಂಟೆಡ್ ಟು ಟೆಲ್ ಒನ್ ಥಿಂಗ್. ಸೊ ಈ ಒಂದು ಸ್ಟೇಜ್ 360 ಕಂಪನಿ ನಡಿಬೇಕಾದ್ರೆ ನಾನು, ಗಗನು, ಪ್ರಿಯಾ ಮ್ಯಾಮ್ ಎಲ್ಲ ರಘುನಾಥ್ ಸರ್ ಅಂತಿದ್ದಾರೆ, ಅವ್ರ ಆಫೀಸಲ್ಲಿ ಕೂತಿದ್ವಿ. ಸೊ ನಾನು ಬರ್ತಾ ಇದ್ದಂಗೆ ರಘುನಾಥ್ ಸರ್ ಅಂದರು, ರಾಹುಲ್ ನೀವು ಇಷ್ಟು ಚೆನ್ನಾಗಿದ್ದೀರಾ, ನೋಡೋಕೆ ಹೈಟ್ ವೆಯ್ಟ್ ಇದ್ದೀರಾ. ಅವ್ರಿಗೆ ಗೊತ್ತಿಲ್ಲ ನಾನು ಪ್ರೀವಿಯಸ್ಲಿ ಫಿಲ್ಮ್ ಮಾಡಿರೋದು. ಇಷ್ಟು ಚೆನ್ನಾಗಿದ್ದೀರಲ್ಲ, ಒಂದು ಸಿನಿಮಾ ಮಾಡ್ಬೋದಲ್ಲ ಅಂತ. ಸೊ ಇಮಿಡಿಯೇಟ್ಲಿ ಪ್ರಿಯಾ ಮ್ಯಾಮ್ ಇದರಲ್ಲಿ, ಸರ್ ನೀವೇ ಹಾಕೊಂಡು ಮಾಡ್ಬೋದಲ್ವಾ, ಸೊ ಇಟ್ಸ್ ಬೆಟರ್ ವಿ ಆಲ್ ಸಪೋರ್ಟ್ ಹಿಮ್. ನಾನು ಸ್ವಲ್ಪ ಸೇವ್ ಮಾಡಿಟ್ಟಿದ್ದೀನಿ, ನಾನು ಒಂದು 15-20 lakhs ನನ್ನ ಕೈಯಿಂದ ಹಾಕ್ತೀನಿ. ಸೊ ಅಲ್ಲಿ ತುಂಬ ದೊಡ್ಡವರು ಇದ್ರು, ಎಷ್ಟೊಂದು ಜನ. ಸೊ ಎಲ್ಲರೂ ಸೇರಿ ವಿ ವಿಲ್ ಡೂ ಜಿಗರ್ ಥಂಡಾ, ವಿ ವಿಲ್ ಡೂ ಜಿಗರ್ ವಾಟ್ ಎವರ್, ವಿಲ್ ಡೂ ಅ ಮೂವಿ ಅಂತ. ಅವಾಗ ಒಂದು ಸ್ಟ್ರೈಟ್ ಸಬ್ಜೆಕ್ಟ್ ಮಾಡೋಣ ಅಂತಿದ್ವಿ, ಇಲ್ಲ VIP ಮಾಡ್ಬೇಕಂತ ತುಂಬ ಆಸೆ ಇತ್ತು. ಸೊ ಅದಾದ್ಮೇಲೆ ನಾನು ಸುದೀಪ್ ಸರ್ಗೆ ಹೇಳಿದೆ, ಕ್ಯಾಪ್ಟನ್ ಹಿಂಗೆ ಇದೆ ಅಂತ. ಸೊ ದೆನ್ ಆಬ್ವಿಯಸ್ಲಿ ಹೀ ಕೇಮ್ ಇನ್, ಇಲ್ಲ ಚಿನ್ನ ನನ್ನ ಬ್ಯಾನರಲ್ಲಿ ಮಾಡೋಣ, ವಿಲ್ ಗೋ ಟು ಅ ನೆಕ್ಸ್ಟ್ ಲೆವೆಲ್, ಚೆನ್ನಾಗಾಗುತ್ತೆ ಇನ್ನ ಅಂತ. ಸೊ ದಟ್ ವಾಸ್ ಈವನ್ ಅ ಬೆಟರ್ ಸ್ಟೆಪ್ ನಮಗೆ. ಸೊ ಈ ಥರ ಸ್ಟಾರ್ಟ್ ಆಗಿದ್ದು. ಸೊ ಐ ಆಮ್ ಇವತ್ತಿನ ದಿನ ರಿಯಲಿ ಥ್ಯಾಂಕ್ಫುಲ್ ಟು ಪ್ರಿಯಾ ಮ್ಯಾಮ್, ಬಿಕಾಸ್ ಆ ಒಂದು ಥಾಟ್ ಅವತ್ತು ಹೇಳಿದ್ರು ಅವರು ಎಲ್ಲರ ಮುಂದೆ, ಇವ್ನಿಗೆ ಮಾಡ್ಬೋದಲ್ವಾ ಸಿನಿಮಾ ಮಾಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಟುಡೇ ಪ್ರಿಯಾ ಮ್ಯಾಮ್ ಆಗಿರ್ಬೋದು, ರಘುನಾಥ್ ಸರ್, ಸುದೀಪ್ ಸರ್, ಸೊ ಆಲ್ ಆಫ್ ದೆಮ್ ಜಾಯಿಂಡ್ ಆ್ಯಂಡ್ ಡಿಡ್ ದಿಸ್ ಜಿಗರ್ ಥಂಡಾ ಮೂವಿ. ಈ ಲೆವೆಲ್ಗೆ ಬರ್ಬೇಕಂದ್ರೆ ಆಲ್ ಆಫ್ 3 of them ಆರ್ ರಿಯಲಿ ರೆಸ್ಪಾನ್ಸಿಬಲ್. ನಾನು ರವಿಶಂಕರ್, all responsible for a very handsome and good looking hero to be in the industry. ರಾಹುಲ್ ನಮ್ ತುಸುನಾವಾಗ. ಇಲ್ಲ, ಇನ್ನೊಂದು ವಿಚಾರ ಏನು ಅಂದರೆ, ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಅವನೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಇದೆಯಲ್ಲ. ಈಗ ನಾನು ಮಾಡಿದಂತೂ ಏನಿಲ್ಲ, ನಾನು ಒಂದು ಮಾಡಿದಂತೂ ಏನಿಲ್ಲ ಅಲ್ಲ, ಮಾಡಿದ್ದಿದೆ ಅಲ್ಲ, ಜಸ್ಟ್ ಒನ್ ಸ್ಮಾಲ್ ಥಿಂಗ್ ಆಫ್ ಸಜೆಷನ್ ಅಷ್ಟೇ. ಅದನ್ನ ಅವನ ಜೀವನ ಪರ್ಯಂತ ಅವ್ನು ಮರೆಯಲ್ಲ. ಆ ಥರ ಹಿ ಈಸ್ ಅ ವೆರಿ ವೆರಿ ಗ್ರೇಟ್ಫುಲ್ ಬಾಯ್. ಅದು ಭಾಳ ಕಮ್ಮಿ ಜನರಲ್ಲಿ ಆ ಒಂದು ಕ್ವಾಲಿಟಿ ಇರೋದು ಈ ನಡುವೆ. ಅದನ್ನ ನನಗೆ ತುಂಬ ಇಷ್ಟ ಆಗುತ್ತೆ ಅವನಲ್ಲಿ. ಸೊ ಇದು ಮ್ಯಾರಿನೇಟ್ ಆಗಿದೆ. ಥ್ಯಾಂಕ್ ಯು ಮೇಗರು. ಸೊ ಇದಾದ್ಮೇಲೆ ಸ್ಟವ್ ಕಾದಿದೆ. ಸೊ ಒಂದೊಂದೇ ವಿ ಹ್ಯಾವ್ ಟು ಪ್ಲೇಸ್ ಇಟ್. ಓ, ಫಿಶ್ ಥರನೇ ಫಿಶ್ ಕಾಣುತ್ತೆ. ಥರನೇ, ಫಿಶ್ ತರನೇ ಕಾಣ್ತಾ ಇದೆ. ವೆಜಿಟೇರಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಇದು. ಸೊ ಈ ಥರ ಫ್ರೈ ಮಾಡೋಕ್ಕೆ ಇಡಬೇಕು. ಸೊ ಸ್ವಲ್ಪ ಬ್ರೌನಿಶ್ ಫ್ರೈ ಆಗ್ತಾ ಇದ್ದಂಗೆ ವಿತ್ ಆಯಿಲ್
ತುಂಬ ಟೇಸ್ಟ್ ಆಗಿರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ಫ್ರೈ ಆಗಷ್ಟರಲ್ಲಿ ಯಾರಿಗೂ ಗೊತ್ತಿಲ್ದಿರೋದು, ಪ್ರಿಯಾ ಮ್ಯಾಮು ಸಿಂಗಿಂಗ್ ಕ್ಲಾಸಸ್ ಹೋಗ್ತಾರೆ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ನೋ ಒಳ್ಳೆ ಹಾಡು ಹಾಡ್ತಾರೆ. ಯಾ ಬಟ್ ತುಂಬಾ ಚೆನ್ನಾಗಿ ಹಾಡ್ತಾರೆ. ಇವಾಗ ಒಂದು ಹಾಡು ಅಯ್ಯೋ ಆಲ್ ದ ಲೇಡೀಸ್ಗೆ, ಯಾಕಂದ್ರೆ ಅಡಿಗೆ ಮನೇಲಿ ನಿಂತಾಗ ಸುಮ್ಮನೆ ಬೋರ್ ಹೋದಾಗ ಅವರು ಹಾಡ್ತಾ ಇರ್ಬೋದು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ഇരുളിരലി നീലിരതേ ഇരലി ನನ್ನ ತುಂಬು ಹೃದಯ ನೀ ತುಂಬಿದೆ, ನನ್ನ ಈ ತುಂಬು ಪ್ರೀತಿಯನು ಕನ್ನ ಹಾಡಂತೆ ಕಾಯುವೆನು. ತುಂತುರು. ಸೂಪರ್. ವೆರಿ ನೈಸ್. ಸೊ ಇದು 2 ಸೈಡ್ ಫ್ರೈ ಮಾಡಿದೀವಿ ಅಲ್ವಾ? 2 ಸೈಡ್ ಫ್ರೈ ಮಾಡಿದ್ದೀನಿ. ಹೆಂಗ್ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆ. ಫಿಶ್ ತರಾನೇ ಕಾಣ್ತಾ ಇದೆ ಆಕ್ಚುಲಿ ನೀವು ಆಕ್ಚುಲಿ. ಹೌದು. ಸೊ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ವೀಕ್ಷಕರೇ, ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ರೆಡಿ ಆಗಿದೆ. ಇದನ್ನ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡಿ. ನಾವಿದನ್ನ ತಗೊಂಡು ಡೈನಿಂಗ್ ಟೇಬಲ್ಗೆ ಹೋಗೋಣ. ಎಸ್. ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ, ಅಚ್ಕಾರದ ಪುಡಿ 2 ಟೀ ಚಮಚ, ಅರಿಶಿಣ ಅರ್ಧ ಟೀ ಚಮಚ, ಕಾರ್ನ್ಫ್ಲೋರ್ 2 ಟೀ ಚಮಚ, ವಿನೆಗರ್ ಅರ್ಧ ಟೀ ಚಮಚ, ನಿಂಬೆಹಣ್ಣು 1, ಎಣ್ಣೆ 1 ಬಟ್ಟಲು, ಶ್ಯಾಮ್ ಗಡ್ಡೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುಕ್ಕರ್ಗೆ ನೀರು ಹಾಕಿ ಶ್ಯಾಮ್ ಗಡ್ಡೆ ಹಾಕಿ 2 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಬಳಿಕ ತಣ್ಣೀರಿನಲ್ಲಿ ಹಾಕಿ ಸಿಪ್ಪೆ ತೆಗೆದುಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ವಿನೆಗರ್, ನಿಂಬೆಹಣ್ಣಿನ ರಸ ಹಾಕಿ ಕಲಸಿಕೊಂಡು ಕಾದ ತವಾ ಮೇಲೆ ಎಣ್ಣೆ ಹಾಕಿ 2 ಬದಿಯನ್ನು ಬೇಯಿಸಿಕೊಂಡ್ರೆ ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ರೆಡಿ ಟು ಸರ್ವ್. ಈಗ ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ರೆಡಿ ಆಗಿದೆ. ಸೊ ತಿನ್ನೋಣ. ಯಾ ಲೆಟ್ಸ್ ಸ್ಟಾರ್ಟ್. ನಾನೇ ಸರ್ವ್ ಮಾಡ್ಲಾ? ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ನೈಸ್. ತುಂಬಾನೇ ಚೆನ್ನಾಗಿದೆ. ಇದು ಫಿಶ್ ತಿಂದಂಗೆ ಇದೆ. ಫಿಶ್ ತಿಂದಂಗೆ ಇದೆ. ಆಮೇಲೆ ಮೆಲ್ಟ್ ಆಗತ್ತಂಗೆ, ಮೆಲ್ಟಿಂಗ್ ಇನ್ ಯೋರ್ ಮೌತ್. ಕರಗ್ತಾ ಇದೆ ಹಂಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಹುಲ್, ತುಂಬಾ ಚೆನ್ನಾಗಿದೆ. ಐ ಹೋಪ್ ಇಟ್ಸ್ ಅ ಡಿಫ್ರೆಂಟ್ ಡಿಶ್. ಇಟ್ ಈಸ್. ರಾಹುಲ್, ಯಾ, ಚೆನ್ನೈ ಮೇಲೆ ಲಾಸ್ಟ್ 1 ಬಾಲ್ 1 ರನ್ ಹೊಡಿಬೇಕು. ಇಲ್ಲ ಅಂದ್ರೆ ಆಫ್ಟರ್ ಎಫೆಕ್ಟ್ ಏನದು? ಸಿಕ್ಕಿತ್ತು. ಲಾಸ್ಟ್ ಬಾಲ್ ಲಾಸ್ಟ್ ರನ್, ಫೈನಲ್ ಮ್ಯಾಚಲ್ಲಿ ಫೈನಲ್ ಬಾಲ್ ಸಿಕ್ಕಿದ್ದು. ಅದು ಬೇರೆಯವ್ರಿಗೆ ಹೋಗಿತ್ತು ಬ್ಯಾಟಿಂಗು. ಅವ್ರ ಹೆಸರು ಹೇಳೋದು ಬೇಡ ಪಾಪ. ಬಟ್ ನಮ್ಮ ಸುದೀಪ್ ಸರ್ ಹೇಳಿದ್ರು, ನೀನು ಬ್ಯಾಟಿಂಗ್ ಹೋಗು ಅಂತ. ಅವನು ಇಲ್ಲ ಸರ್ ನನಗೆ ಭಯ ಆಗ್ತಾ ಇದೆ ಕ್ಯಾಪ್ಟನ್ ಅಂತಂದ. ಅವ್ರಿಗೆ ಯಾರು ಕಳಿಸ್ಬೇಕಂತ ಗೊತ್ತಿಲ್ಲ. ರಾಹುಲ್ ನೀನು ಹೋಗ್ತೀಯ ಅಂತ. ನಾನು ಚಿಕ್ಕಿದೆ ಚಾನ್ಸ್, ನನಗೆ ಗೊತ್ತಿಲ್ಲ ಅದ್ರ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಹೋದೆ. ಐ ವೆಂಟ್ ದೇರ್, ಬಾಲ್ ಮಿಸ್ ಮಾಡಿದೆ, ರನ್ಔಟ್ ಆದ್ವಿ. ಮನೆಗೆಲ್ಲ ಬಂದ್ವಿ, ಎಲ್ಲ ಆಗಿ 1 ವಾರ ಆಯಿತು. ನಮ್ಮ ತಾಯಿ ಆಫೀಸಿಗೆ ಬಾ ಅಲ್ಲೇ ನಾಷ್ಟ ತಿನ್ನೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಏನಂದ್ರೆ ಬರೀ ಪ್ರೊಫೆಸರ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ಅಂಥದ್ರಲ್ಲಿ ಅಲ್ಲಿರೋ ಸ್ಟೂಡೆಂಟ್ಸು ಅವನೇ ಅಲ್ಲ ಲಾಸ್ಟ್ ಬಾಲ್ ಮಿಸ್ ಮಾಡಿದ್ದು, ಅವನೇ ಅಲ್ಲ ಲಾಸ್ಟ್ ಬಾಲ್ ಮಿಸ್ ಮಾಡಿದ್ದು ಅಂತ. ಹಾಂ, ನಾನು ಹೊಟ್ಟೆ ಹಸ್ಕೊಂಡು ತಿನ್ನೋಕೆ ಹೋದವನು ಅದು ಕೇಳಿಸ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಅಲ್ಲಿಂದ 1-2 ದಿನ ಮನೆ ಆಚೆ ಬಂದಿರಲಿಲ್ಲ. ತರುಣ್ ಚಂದ್ರ ಅಂತ ಆ್ಯಕ್ಟರ್, ಅವ್ರ ತಂಗಿ ಮದುವೆ ಇತ್ತು. ಸೊ ರಿಸೆಪ್ಷನಲ್ಲಿ ಗಂಡ ಹೆಂಡತಿ ಹಿಂಗೆ ನಿಲ್ತಾರಲ್ವ, ಗಂಡು ಹೆಣ್ಣು. ಸೊ ಫೋಟೋಗೆಲ್ಲ ಹೋಗಿ ನಿಲ್ತೀವಿ. ಸೊ ನಾನು ಒಂದು ಗಿಫ್ಟ್ ಕೊಟ್ಬಿಟ್ಟು ಫೋಟೋಗೆ ಹಿಂಗೆ ನಿಂತಿದ್ದೀನಿ. ಯಾರೋ ಹಿಂಗಂದ, ಹಿಂಗೆ ತಿರುಗಿ ನೋಡಿದೆ. ಸರ್ 50,000 ಕಟ್ಟಿದ್ದೆ ಸರ್, 1 ರನ್ ಹೊಡಿಯೋಕ್ಕಾಗಿಲ್ವಾ ಸರ್ ಅಂತ. ಬರ್ತೀನಿ ಅಂತ ಆ ಮದುವೆಯಿಂದ ಹೋದೆ. ಕೊನೆಗೆ ಗಾಡಿ ಒಂದ್ಸಲ ಕ್ಯಾಪಿಟಲ್ ಹೋಟೆಲ್ ಹತ್ರ ಹಿಂಗೆ ಲೆಫ್ಟ್ ತಗೊಳ್ತಾ ಇದ್ದೆ. ಕರೆಕ್ಟಾಗಿ ನಂಗೆ ತಿರುಗಕ್ಕೆ ಸಿಗ್ನಲ್ ಜಂಪ್ ಆಯಿತು. ಪೊಲೀಸ್ ನಿಲ್ಲಿಸಿ ನಾನು ಗ್ಲಾಸ್ ಇಳಿಸ್ದೆ. ಸರ್ ಹೇಳಿ ಅಂತ. ಸರ್ ನೀವಾ ಅಂತ. ಹೌದು ನಾನೇ ಅಂತ. ಅದಕ್ಕೆ ಫೈನ್ ಎಷ್ಟು ಸರ್ ಅಂತಂದೆ. ಇಲ್ಲ ಸರ್ ಪರವಾಗಿಲ್ಲ ಹೋಗಿ ಅಂತ. ನಾನೇನು ಪರವಾಗಿಲ್ಲ ಅಂತ. ಬಟ್ ನೆಕ್ಸ್ಟ್ ಟೈಮ್ ಆ ಲಾಸ್ಟ್ ಬಾಲ್ ಮಿಸ್ ಮಾಡಿದ್ರಲ್ಲ ಸರ್, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಹೊಡೀರಿ ಸರ್ ಅಂತ. ಫೈನ್ ಎಷ್ಟು ಹೇಳ್ರಿ ನಿಮ್ಮದು ಅದು. ನಾನು ಈ ಥರ ಇಟ್ ಹಾಂಟೆಡ್ ಮೀ ಫಾರ್ ಅ ಇಯರ್. 4th ಇಯರ್ ಐ ಪ್ಲೇಡ್ ಆನ್ ಚೆನ್ನೈ ಆ್ಯಂಡ್
ಐ ವಾಸ್ ದ ಹೈಯೆಸ್ಟ್ ಸ್ಕೋರರ್ ಇನ್ ಕರ್ನಾಟಕ ಬುಲ್ಡೋಸರ್. ಇಡೀ ಕರ್ನಾಟಕ ಬುಲ್ಡೋಸರಲ್ಲಿ ನಾನೇ ಹೈಯೆಸ್ಟ್ ಸ್ಕೋರ್. ಪ್ಲಸ್ ಅದು ಒಂದು ಎ ಸಿ ಇಟ್ಟಿದ್ರು, ಒಂದೊಂದು ಮ್ಯಾಚಲ್ಲಿ ನೀವು ಹಿಂಗೆ ಹೊಡೆದ್ರೆ ಅಂತ, ಎಲ್ಲ ಎ ಸಿ ನಮ್ಮನೆಗೆ ತಗೊಂಡು ಬಂದೆ. ವಾಟ್ ಅ ಕಮ್ ಬ್ಯಾಕ್. ಯಾ, ಸೊ ಥ್ಯಾಂಕ್ಸ್ ಟು ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಅಗೇನ್ ಅವರು, ಬಿಕಾಸ್ ಶಿ ಆಸ್ಟ್ ಒಂದು ಚಾನ್ಸ್ ಕೊಡಿ ಅಂತ. ಅಫ್ಕೋರ್ಸ್ ಸುದೀಪ್ ಸರ್ ಆಲ್ಸೋ ಗೇವ್ ಮಿ ಅ ಚಾನ್ಸ್ ಟು ಪ್ಲೇ ಅಂಡರ್ ಹಿಮ್. ಸೊ ವೆರಿ ಲಕ್ಕಿ. ಸೊ ವೀಕ್ಷಕರೇ, ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ತಿಂದಿದ್ದೀವಿ. ಆಕ್ಚುಲಿ ರಾಹುಲ್ ತುಂಬಾ ಚೆನ್ನಾಗಿತ್ತು. ಮೊನ್ನೆ ಫಿಶ್ ತಿಂದ್ವಿ, ಫಿಶ್ ತರಾನೇ ಇತ್ತು ಇದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನೀವು ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಈಗ ಪ್ರಿಯಾ, ಇವತ್ತಿನ 99 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನಾನು ಬಹಳ ಬಹಳ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಮಟ್ಟಿಗೆ ಒಂದು 99 ಎಪಿಸೋಡ್ ತನಕ ತಂದು ನಿಲ್ಲಿಸಿದ್ದೀರಾ, ಅದಕ್ಕೆ ಬಹಳ ಬಹಳ ಧನ್ಯವಾದಗಳು. ಬಟ್ ಇದು ಶುರು ಆಗಿದ್ದು ಈಗ ಇಲ್ಲಿ ನಮ್ಮ ಹುಡುಗ ನಿಂತಿರೋದು. ನಾನಿಲ್ಲಿ ಊರಲ್ಲೂ ಇರಲಿಲ್ಲ. ಚಾನಲ್ ಅವ್ರು ಕರೆದು ಈ ಥರ ಒಂದು ಸ್ಲಾಟ್ ಮಾಡೋಣ ಅಂತ ಹೇಳಿದಾಗ ಇವನು ಇಲ್ಲಿ ಇರಲಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಈ ಪ್ರೋಗ್ರಾಮ್ನ ಮಾಡಿಸೋಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ಯಾವುದೋ ಒಂದು ದೇಶದಲ್ಲಿ ಕೂತಿ ನಾನು ಹೆಂಗೆ ಇದನ್ನು ನಡೆಸೋದು ಅಂತ ನಾನು ಗೊಂದಲದಲ್ಲಿರಬೇಕಾದ್ರೆ ಇವನು ಬಂದು ಇಲ್ಲ ನಾನು ಮಾಡಿಕೊಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್, ಸೆಟಪ್ ಎಲ್ಲ ಮಾಡಿಕೊಟ್ಟಿದ್ದವನೇ. ಆ್ಯಂಡ್ ಹೀ ಈಸ್ ರಿಯಲಿ ಅ ವೆರಿ ವೆರಿ ಸ್ಟ್ರಾಂಗ್ ಫೋರ್ಸ್. ಇವತ್ತು ಈ ಕಾರ್ಯಕ್ರಮ ಈ ಮಟ್ಟಿಗೆ ಬಂದಿದೆ ಅಂದರೆ ರಾಹುಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಸ್ ಅನ್ನೋದು ಸುಮ್ಮನೆ ನಾವು. ಆಮೇಲೆ ಈ ಕಾರ್ಯಕ್ರಮನ ನಡೆಸಿ ಇಷ್ಟು ಚೆನ್ನಾಗಿ ಒಂದು ಸೆಟಪ್ ಮಾಡಿಕೊಟ್ಟಿದ್ದಕ್ಕೆ ಕಲರ್ಸ್ ಟಿ ವಿ ಅವರಿಗೆ, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಅಷ್ಟು ಜನಕ್ಕೂ, ನಮ್ಮ ಪ್ರೊಡಕ್ಷನ್ ಬಾಯ್ಸ್ಗೂ, ನನ್ನ ಈ ಎಂಟೈರ್ ಟೀಮ್ ಎಲ್ಲದು ಹೆಸರು ತಗೊಳ್ಳೋ ಅಷ್ಟು ಟೈಮ್ ಇಲ್ಲ ನಮಗೆ, ಬಟ್ ಎಲ್ಲರಿಗೂ ಗೊತ್ತಿದೆ ನೀವು ಯಾರ್ಯಾರು ಅಂತ. ನನ್ನ ಕಡೆಯಿಂದ ಭಾಳ ಭಾಳ ಥ್ಯಾಂಕ್ಸ್. ಅದಲ್ಲದೆ ಕಲರ್ಸ್ ಚಾನಲ್ ಕಡೆಯಿಂದ ಪರಮೇಶ್ವರ್ ಅವರಿಗೆ, ಜೆ ಡಿ ಅವರಿಗೆ, ಅದಕ್ಕೆಲ್ಲರಿಗಿಂತ ಹೆಚ್ಚು ನನ್ನ ಭಾಳ ಭಾಳ ಆಪ್ತ ಗೆಳತಿ ಚಿತ್ರಶ್ರೀ. ಅವಳಿಲ್ಲ ಅಂದರೆ ನನಗೆ ಈ ಸ್ಲಾಟು ಸಿಗ್ತಿರ್ಲಿಲ್ಲ. ತುಂಬ ಥ್ಯಾಂಕ್ಸ್ ಚಿತ್ರ. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು ಪ್ರಿಯಾ, ನೀವಿಬ್ರು ಬಂದಿದ್ದಕ್ಕೆ. ಸೊ ರಾಹುಲ್, ನಮ್ಮ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಕಡೆಯಿಂದ ಮತ್ತು ಸ್ಟಾರ್ಸ್ ಅಭಿರುಚಿ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ರಾಹುಲ್? ಇಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಪ್ರಿಯಾ ಮ್ಯಾಮ್ಗೆ ಯಾವತ್ತು ಬಾಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಒಂದು ಎಲ್ಲ ಕ್ವಾಲಿಟೀಸ್ ಅವರಲ್ಲಿದೆ ಟು ಬಿ ಅ ಗುಡ್ ಲೀಡರ್. ಇವತ್ತು ನಮ್ಮ ಸ್ಟೇಜ್ 360 ಅಂತ ಒಂದು ಕಂಪನಿ ಇದೆ. ಸೊ ನಾನು ನನ್ನ ಫ್ರೆಂಡ್ ಗಗನ್ ಅಂತ ನೆನ್ನೆ ನೋಡಿದ್ರಲ್ಲ, ಅವನು ನಮ್ಮಿಬ್ಬರಿಗೆ ಶಿ ಲೀಡ್ಸ್ ಅಸ್ ಇನ್ ದಟ್ ಕಂಪನಿ. ಸೊ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದರ್ ದೆನ್ ದ್ಯಾಟ್ ಯಾವುದೇ ಒಂದು ವಿಚಾರ ಇರ್ಬೋದು, ನಾನು ಈ ಪ್ರೋಗ್ರಾಮಲ್ಲಿ ಹೇಳ್ದಂಗೆ ನನ್ನ ಸಿನಿಮಾ ಸ್ಟಾರ್ಟ್ ಆಗಿರ್ಬೋದು, ನನ್ನ ಎಂಟ್ರಿ ಟು ದ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲದರಲ್ಲೂ ಶೀಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಆಲ್ಸೋ. ನಾನು ಮಾಡಿದ್ದೇನಿಲ್ಲ ಆ್ಯಕ್ಚುಲಿ, ನಮ್ಮ ಫುಲ್ ಟೆಕ್ನಿಕಲ್ ಟೀಮ್ ಮಾಡಿದ್ದು. ಬಟ್ ಎಸ್, ಅಫ್ಕೋರ್ಸ್ ನಾವು ನೋಡ್ಕೊಳಕ್ಕಿದ್ವಿ. ಇಷ್ಟು ಸಕ್ಸಸ್ಫುಲ್ ಪ್ಲಸ್ ಈ ಥರ TRPಗಳು ಮಧ್ಯಾಹ್ನ ಹೊತ್ತು ತೆಗೆಯೋದು ತುಂಬ ಕಷ್ಟ ಇದೆ. ಅದಕ್ಕೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಬಾಬು ಸರ್ ಅಂತಿದ್ದಾರೆ. ಅದು ಬಿಟ್ಟು ಎಲ್ಲದಕ್ಕಿಂತ ಫೈನಲ್ ಆಗಿ ಹೇಳ್ಬೇಕಂದ್ರೆ ದೇರ್ ಇಸ್ ಒನ್ ಯಂಗ್ ಎನರ್ಜೆಟಿಕ್ ಡೈರೆಕ್ಟರ್ ದಟ್ ವಿ ಹ್ಯಾವ್. ಯಂಗ್ಸ್ಟರ್, ತುಂಬ ಜೋಶು, ಯಾವುದಕ್ಕೂ ನಾಚಿಕೆ ಪಡಲ್ಲ. ಯಾರೋ ಒಬ್ಬರು ಕೋಪದಲ್ಲಿದ್ದರೆ ಏನಾದರೂ ಬೈದ್ರೇನೋ ನೆಕ್ಸ್ಟ್ ಒಂದು 2 seconds ಸರ್ ಸೊ ಅಂತ ಹಿ ವಿಲ್ ಗೋ ಆಸ್ಕ್ ದಟ್ ಕ್ವೆಶ್ಚನ್, ಹಿ ವಿಲ್ ಗೆಟ್ ದ ಥಿಂಗ್ಸ್ ಔಟ್. ಸೊ ದಟ್ ಈಸ್ ಅಜಯ್. ಸೊ ಅವ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಹೀಸ್ ಟೇಕನ್ ದಿಸ್ ಶೋ ಟಿಲ್ ಹಿಯರ್. ಬಿಕಾಸ್ ನಾವು ಎವ್ರಿ ಟೈಮ್ ಬರೋಕ್ಕಾಗಿಲ್ಲ, ಬಟ್ ಹೀಸ್ ಆಲ್ವೇಸ್ ಬೀನ್ ದೇರ್. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಂಡ್ ಇವ್ರಿಗೆ ಹೆಂಗೆ ಮರೆಯೋದು, ಮೈ ಗಾಡ್. ಚೈತ್ರ ಅವ್ರಿಗೂ ತುಂಬ ಧನ್ಯವಾದಗಳು. ಶಿ ಕೇಮ್ ಆ್ಯಂಡ್ ಶಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ ಪ್ರಿಯಾ ಮ್ಯಾಮ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಪ್ರಿಯಾ ಮ್ಯಾಮ್, ರಾಹುಲ್, ಚೈತ್ರ, ನಮ್ಮೆಲ್ಲರ ಕಡೆಯಿಂದ ನಿಮಗೆ ಬಾಯ್.